ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸ್ತೇನೆ. ನಿನ್ನ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ಸಂದೇಶಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ. ಕೀರ್ತನೆ ಪುಸ್ತಕ 39 ಅದರಲ್ಲಿ 1ನೇ ವಾಕ್ಯ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಇರುವಾಗ ಬಾಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಪ್ರಿಯಲಿ ನಾವು ನೋಡ್ತೇವೆ, ದಾವೀದನು ಆತನು ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಯಾಕೆ ದಾವೀದನು ಪ್ರಿಯರೇ ತನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕ ಕಾಪಾಡ್ತಾನೆ? ಏನು ಕಾರಣ? ಪ್ರಿಯ ನಾವು ನೋಡ್ತೇವೆ, ಅನೇಕರು ತುಂಬ ಪ್ರಾರ್ಥನೆ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ, ದೇವರ ವಾಕ್ಯ ವಿಧೇಯರಾಗ್ತಾರೆ, ದಾನ ಧರ್ಮ ಮಾಡುತ್ತಾರೆ. ಆದರೆ ನಿಮ್ಮ ನಾಲಿಗೆಯಲ್ಲಿ ಪ್ರಿಯರೇ ಮಾಡಿದ ಪಾಪದ ನಿಮಿತ್ತವಾಗಿ ಅನೇಕರು ತಮ್ಮ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳದೆ ಕಷ್ಟದಲ್ಲಿ ಇದ್ದಾರೆ. ಅದಕ್ಕೆ ಪ್ರಿಯ ದೇವರ ಆತ್ಮನು ಹೇಳ್ತಾನೆ, ಇವತ್ತು ನಿಮ್ಮ ವಾಕ್ಯ ದೇವರ ವಾಕ್ಯ ವಿಧೇಯರಾಗಿಕೊಂಡು ಒಳ್ಳೆಯ ಕ್ರಿಯೆಗಳು ಮಾಡಿ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ, ನಿಮಗೆ ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ, ನಿಮ್ಮ ನಾಲಿಗೆಯನ್ನು ಪಾಪಕ್ಕೆ ಹೋಗದಂತೆ ನೀವು ಕಾಪಾಡಿಕೊಳ್ಳಲು ಅತಿ ಅಗತ್ಯವಾಗಿದೆ. ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು? ನಾಳೆ ಮಾಡೋ ಪಾಪಗಳನ್ನು ತಿಳಿದುಕೊಂಡು ಅದನ್ನು ಒಪ್ಪಿಸಿಕೊಂಡು ಅದು ಬಿಟ್ಟು ಬಿಡೋರಾಗಬೇಕು. ಅದರ ಕುರಿತು ನೋಡೋಪ್ರೆ ಮೊದಲನೇ ಸಂಘ ನೋಡ್ತೇವೆ, ನಾಲಿಗೆಗೆ ಕಡಿಯನ್ನು ಹಾಕದಿದ್ದರೆ ನಿಮ್ಮ ಭಕ್ತಿಯು ನಿಷ್ಪ್ರಯೋಜನವಾಗ್ತದೆ. ನಾವು ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಆದ್ಯದಲ್ಲಿ 26ನೇ ವಾಕ್ಯ. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತಾನೆ, ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿದ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅದರ್ಥವಾದ ಪ್ರಿಯರೇ, ನೀವತ್ತು ಸದ್ಭಕ್ತರಾಗಿ ನೀವು ಜೀವಿಸಬಹುದು, ತುಂಬ ಪ್ರಾರ್ಥನೆ ಮಾಡಬಹುದು, ಅಥವಾ ತುಂಬ ಅನ್ಯ ಭಾಷೆಯಲ್ಲಿ ಪ್ರೇರಣೆ ಮಾಡಬಹುದು. ಎಲ್ಲವನ್ನು ಮಾಡಿ ನಿಮ್ಮ ನಾಲಿಗೆ ಒಂದು ಕಡಿವನ್ನು ಹಾಕದಿದ್ದರೆ, ಅದರ್ಥ ನಿಮ್ಮ ನಾಲಿಗೆನ ಪಾಪಕ್ಕೆ ಹೋಗದಂತೆ ಜಾಗರೂಕತೆ ಕಾಪಾಡಿಕೊಳ್ಳದಿದ್ದರೆ, ನಿಮ್ಮ ಭಕ್ತಿ ಅಂದರೆ ನಿಮ್ಮ ಪ್ರಾರ್ಥನೆ ಜೀವಿತ, ನಿಮ್ಮ ಉಪವಾಸ, ನಿಮ್ಮ ವಿಧೇಯತೆ, ನಿಮ್ಮ ದಾನ ಧರ್ಮ ಎಲ್ಲವೂ ನಿಷ್ಪ್ರಯೋಜನವಾಗ್ತದೆ. ಇವತ್ತು ಅನೇಕರು ಕೂಗುತ್ತಾರೆ. ಯಾಕೆ ಅನೇಕರು ದಾನ ಧರ್ಮ ಮಾಡುತ್ತಾರೆ, ಒಳ್ಳೆಯ ಕ್ರಮ, ಆದರೂ ಆಶೀರ್ವಾದ ಬರೋದಿಲ್ಲ, ರೋಗಗಳು ಗುಣವಾಗುವುದಿಲ್ಲ, ಪ್ರಾರ್ಥನೆ ಮಾಡಿ? ಯಾಕೆ? ಇವತ್ತು ನೀವು ದೊಡ್ಡ ದೊಡ್ಡ ಪಾಪ ಮಾಡದಿರಬಹುದು, ಅದೇ ನಾಲಿಗೆಯಲ್ಲಿ ಮಾಡಿದ ಪಾಪ ಸಹ ಪ್ರೇರೆ ನಿಮ್ಮ ಆಶೀರ್ವಾದ ತಡೆ ಆಗ್ತವೆ. ಅದು ಇವತ್ತು ದೇವರ ಆತ್ಮವನ್ನು ಪ್ರೇರೆ ನಿಮ್ಮ ಆಶೀರ್ವಾದ ನಿಮಗೆ ಬೇಕಾ, ಬಿಡುಗಡೆ ಬೇಕಾ, ಪ್ರಾರ್ಥನೆ ಹೊಂದಿಕೊಳ್ಳಬೇಕಾದರೆ ಇವತ್ತು ದಿನ ಈ ನಾಲಿಗೆಯಲ್ಲಿ ಮಾಡೋ ಪಾಪಗಳನ್ನು ತಿಳಿದುಕೊಳ್ಳಿರಿ. ಅಂಥ ಪಾಪಗಳಿದ್ದರೆ ಪಶ್ಚಾತ್ತಾಪಡಿರಿ. ನಿಮ್ಮ ನಾಲಿಗೆ ಪಾಪಕ್ಕೆ ಹೋಗದಂತೆ ಪ್ರೇರೆ ದೇವರ ವಾಕ್ಯಗಳನ್ನು ಪ್ರೇರೆ ನಿಮ್ಮ ಹೃದಯದಲ್ಲಿ ನೀವು ಈ ಕೆಲ ವಾಕ್ಯಗಳನ್ನು ನಿಮ್ಮ ಹೃದಯ ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ಆಗ ಪ್ರೇರೆ ನಿಮ್ಮ ನಾಲಿಗೆ ನಿಮಗೆ ಕಡಿನೂ ಹಾಕಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೆ ನಾವು ನೋಡೋ ಪ್ರೇರೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾದರೆ ಪ್ರೇರೆ ನಿಮ್ಮ ನಾಲಿಗೆಯು ಪಾಪ ಮಾಡದಂತೆ ನೀವು ಏನು ಈ ವಾಕ್ಯ ಕೇಳುತ್ತೀರಿ ನಾಲಿಗೆ ಬಗ್ಗೆ, ಅದನ್ನು ಚೆನ್ನಾಗಿ ಕೇಳಿರಿ, ಪುನಃ ಕೇಳಿರಿ ಯೂಟ್ಯೂಬನ್ನು, ಮತ್ತು ಒಂದೊಂದು ವಾಕ್ಯವನ್ನು ಪ್ರೇರೆ ನಿಮ್ಮ ನೆನಪಿಟ್ಟುಕೊಳ್ಳಿರಿ. ಆವಾಗ ಮಾತ್ರ ನಿಮ್ಮ ನಾಲಿಗೆ ಪಾಪ ಹೋಗದಂತೆ ಈ ವಾಕ್ಯಗಳು ನಿಮ್ಮಲ್ಲಿ ನೀವು ಅದನ್ನಿಟ್ಟುಕೊಳ್ಳುವುದಾದರೆ, ಈ ವಾಕ್ಯಗಳು ನಿಮಗೆ ಜ್ಞಾಪಕ ಪಡಿಸುವುದಾದರೆ, ಈ ವಾಕ್ಯಗಳು ಪ್ರೇರೆ ನಿಮ್ಮ ನಾಲಿಗೆ ಕಡಿಮೆ ಹಾಕಲಿಕ್ಕೆ ನಿಮಗೆ ಸಹಾಯವಾಗ್ತದೆ. ಇಲ್ಲದಿದ್ದರೆ ವಾಕ್ಯ ನೀವು ಅದರಲ್ಲಿ ಇಟ್ಟುಕೊಳ್ಳದಿದ್ದರೆ ನೀವು ಪಾಪ ಮಾಡ್ತೀರಿ, ಮತ್ತು ಪಾಪ ಒಂದು ಪಡುವುದಿಲ್ಲವಾದರೆ ಆಶೀರ್ವಾದ ನಿಮ್ಮೊಂದು ತಡೆ ಹಿಡಿಯಲ್ಪಡ್ತದೆ. ಅದಕ್ಕೆ ನಾಲಿಗೆ ಕಡಿಮೆ ಹಾಕದಿದ್ದರೆ ಯಾಕಂದರೆ ನಿಮ್ಮ ಭಕ್ತಿ, ನಿಮ್ಮ ಪ್ರಾರ್ಥನೆ ಜೀವಿತ ಇರ್ಬೋದು, ನಿಮ್ಮ ವಿಧೇಯತೆ ಎಲ್ಲವೂ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಆಗದಾಗೆ ಇವತ್ತು ದಿನ ನಾಲಿಗೆಯಲ್ಲಿ ಮಾಡೋ ಪಾಪಗಳನ್ನು ತಿಳಿದುಕೊಳ್ಳಿರಿ, ಪಶ್ಚಾತ್ತಾಪಡಿರಿ. ಈಗ 2ನೇ ಸಂಗತಿ ನೋಡ್ತೇವೆ, ನಾಲಿಗೆಯಲ್ಲಿ ಒಬ್ಬರೊಬ್ಬರನ್ನು ಎಂದಿಗೂ ದೂಷಿಸಬಾರದು. ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು, ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬೈಯದಿರು. ಆಕಾಶದ ಅಕ್ಕಿಯು ಆ ಶಬ್ದವನ್ನು ಮುಟ್ಟಿಸಿತು,
ಪಕ್ಷಿಯು ಆ ವಿಷಯವನ್ನು ತಿಳಿಸಿದ ಪ್ರಿಯ ಇಲ್ಲಿ ಸೊಲೊಮೋನನೇ ಮನಸ್ಸಿನಲ್ಲಿಯೂ ರಾಜನ ದೂಷಿಸುವ ರಾಜನಿಂದ ಪ್ರಿಯ ಇವತ್ತು ಹೆಂಡತಿ ಆದವಳಿಗೆ ಗಂಡ ಒಂದು ರಾಜನಾಗಿದ್ದಾನೆ, ಯಜಮಾನ. ಎಂದಿಗೂ ಪ್ರಿಯ ಹೆಂಡತಿಯರು ಯಾವ ಕಾರಣಕ್ಕೂ ನಿಮ್ಮ ಗಂಡನನ್ನು ನಿಮ್ಮ ಮನಸ್ಸಿನಲ್ಲಿ ದೂಷಿಸಬಹುದು. ಅನೇಕ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರಿಯ ಅನೇಕ ಕುಟುಂಬಗಳು ಪ್ರಿಯ ಆಶೀರ್ವಾದ ಹೊಂದುವುದಿಲ್ಲ. ಒಂದು ಕಾರಣ ಎಂದರೆ ಹೆಂಡತಿಯರು ತಮ್ಮ ಗಂಡನಿಗೆ ಮನಸ್ಸಲ್ಲಿ ದೂಷಿಸಿದರೆ ಆ ಪಾಪ ನಿಮ್ಮ ಆಶೀರ್ವಾದ ಅಡ್ಡಿ ಆಗ್ತದೆ. ಎಂದಿಗೂ ಹೇಳ್ತೆ ಮನಸ್ಸಿನಲ್ಲಿ ನಿಮ್ಮ ಮೇಲಿಟ್ಟ ರಾಜ ಅಂದರೆ ಹೆಂಡತಿ ಗಂಡ ರಾಜನಾಗಿದೆ, ದೂಷಿಸಬಾರದು. ಇನ್ನೊಂದು ರಾಜ ಎಂದರೆ ಈ ಲೋಕದಲ್ಲಿ ದೇವರು ಅನೇಕ ಅಧಿಕಾರಿಗಳು ಇಟ್ಟಿದ್ದಾನೆ. ಯಾವ ಅಧಿಕಾರಿಗಳನ್ನು ಸರ್ಕಾರ ಅಧಿಕಾರಿ ಆಗಲಿ ಯಾವ ಅಧಿಕಾರಿ ಆಗಲಿ ದೂಷಿಸಬಾರದು. ನಿಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರಿಗೆ ಒಂದು ಸಭಾ ಪಾಲಕರನ್ನು ಇಟ್ಟಿದ್ದಾನೆ. ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬರು ನಿಮ್ಮ ಸಭಾ ಪಾಲಕರನ್ನು ಗೌರವಿಸುವರಾಗಬೇಕು. ಅವರನ್ನು ಎಂದಿಗೂ ನಿಮ್ಮ ಮನಸ್ಸಲ್ಲಿ ದೂಷಿಸುವರಾಗಬಾರದು. ಈ ರೀತಿ ನಿಮ್ಮ ಮನಸ್ಸಲ್ಲಿ ದೇವರ ಸೇವಕರನ್ನು ನೀವು ದೂಷಿಸೋದಾದರೆ, ಅದು ಹೆಂಡತಿ ಗಂಡನ್ನು ದೂಷಿಸೋದಾದರೆ, ಅದನ್ನು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲೆ ಸೂಪರ್ವೈಸರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಯಾರನ್ನು ದೂಷಿಸೋದಾದರೆ ಪ್ರಿಯ ಆ ಪಾಪ ನಿಮ್ಮ ಆಶೀರ್ವಾದ ತಡೆ ಹಿಡಿಯಲ್ಪಡ್ತದೆ. ಅದೇ ಈ ಪಾಪ ಮಾಡಿದ್ರೆ ಜಾಗರೂಕರಾಗಬೇಕು ಪ್ರಿಯ. ಯಾಕಂದರೆ ಇನ್ನೊಂದು ನೋಡ್ತೇವೆ, ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬೈಯೋದು. ಎಂದಿಗೂ ಪ್ರಿಯ ನಾವು ರಾತ್ರಿ ಮಲಗುವಾಗ ಹೆಂಡತಿ ಗಂಡನ್ನು ಬೈಯುವುದು ಅಥವಾ ಕೆಲವು ವಿಶ್ವಾಸಗಳು ದೇವರ ಸೇವೆಯನ್ನು ಬೈಯುವುದು, ಈ ರೀತಿ ಪಾಪ ಮಾಡಬೇಡಿರಿ. ಪಾಪ ಮಾಡಿದ್ದಾದರೆ ಇವತ್ತಿನ ಪಶ್ಚಾತ್ತಾಪಡಿರಿ. ಇದು ಗೊತ್ತಿಲ್ಲದೆ ಮಾಡೋ ಪಾಪ ಪ್ರೇರೆ ಅನೇಕ ಗಂಡ ಮೇಲೆ ಐಕ್ಯತೆ ಬ್ರೇಕ್ ಮಾಡ್ತದೆ, ಅನೇಕ ಕುಟುಂಬದ ಆಶೀರ್ವಾದ ಅಡ್ಡಿ ಆಗ್ತದೆ. ಅನೇಕ ಸಭೆಯಲ್ಲಿ ಪ್ರೇರೆ ಈ ರೀತಿ ಪಾಪ ಇದ್ದಂತಾಗಿ ಅಲ್ಲಿ ಸಭೆಯ ವಿಶ್ವಾಸ ಅಲ್ಲಿ ಆಶೀರ್ವಾದ ಹೊಂದುವುದಿಲ್ಲ. ಈ ರೀತಿ ಪ್ರೇರೆ ಈ ಪಾಪವನ್ನು ಮಾಡಬೇಡಿರಿ. ಪಾಪ ಇದ್ದರೆ ಈ ದಿನ ಪಶ್ಚಾತ್ತಾಪಡಿರಿ. ಇವಾಗ ನೆನಪಿಟ್ಟುಕೊಳ್ಳಿರಿ, ನಿಮ್ಮ ಮೇಲಿರುವ ಯಾವ ಅಧಿಕಾರಿ ಇರಬಹುದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂದು ದೇವರ ವಾಕ್ಯ ಹೇಳ್ತದೆ. ಅಪೊಸ್ತಲ ಪೌಲ ಹೇಳ್ತದೆ 1 ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯದಲ್ಲಿ, ನಿಮಗೆ ಸಮಾಧಾನ ಬೇಕು, ನಿಮಗೆ ಅಧಿಕಾರಿಗಳು ಪ್ರೀತಿ ಮಾಡಿ. ನಿಮ್ಮ ಮೇಲೆ ಯಾವ್ಯಾವ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿ ಇರಬಹುದು, ಎಲ್ಲ ಅಧಿಕಾರಿಗಳ ಹೆಸರಿಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಅಧಿಕಾರದಲ್ಲಿ ನಿಮಗೆ ದೇವರ ದಯ ಆಗ್ತಾರೆ. ಅವರನ್ನು ನಮಗೆ ದೇವರ ಸಮಾಧಾನ ಸಿಗುವ ಮಾಡ್ತಾರೆ ಮತ್ತು ಅವರು ನಿಮ್ಮ ಕೆಲಸ ಆಗೋಗಿದ್ರೆ ಮಾಡ್ತಾರೆ. ಅದೇ ಯಾರನ್ನು ನೀವು ದೂಷಿಸಬಾರದು. ಭಯ ಬೆಳೆದು ಪಾಪ ದೇವರಿಗೆ ಮುಟ್ಟುತ್ತದೆ, ಅಲ್ಲಿ ದೇವರ ಕೋಪಕ್ಕೆ ನೀವು ಗುರಿ ಆಗ್ತದೆ ಎಂಬುದಾಗಿ ಇಲ್ಲಿ ಹೇಳ್ತದೆ. ಈ ಪಾಪ ಇವತ್ತು ಮಾಡಿದಂತೆ ಇವಾಗ ನೆನಪಿಟ್ಟುಕೊಳ್ಳಿರಿ. ಇದ್ದರೆ ಪಶ್ಚಾತ್ತಾಪ ದೇವರಿಗೆ ತಿರುಗಿಕೊಳ್ಳಬೇಕು ಪ್ರೇರೆ. 3ನೇ ಸಂಗತಿ ಬಿರು ನುಡಿ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರು ನುಡಿಯು ಸಿಟ್ಟನ್ನು ಏರಿಸುವುದು. ನೋಡ್ತೀವಿ ಈಗ ಮೊದಲಾಗಿ ಕುಟುಂಬ ಜೀವನ ಹೌದು, ಕೆಲವು ಗಂಡಂದರಿಗೆ ಈ ಒಂದು ರೀತಿಯ ಕೋಪದ ಸ್ವಭಾವ ಇರುವುದಾದರೆ, ಹೆಂಡತಿಯಾದವರು ನಿಮ್ಮ ಕುಟುಂಬ ಜೀವಿತ ಕಾಪಾಡಬೇಕಾ? ಆಸ್ತಿ ಕಾಪಾಡಿದರೆ ನೀವು ಆ ಒಬ್ಬರು ಕೋಪ ಮಾಡುವಾಗ ಇನ್ನೊಬ್ಬರು ಪ್ರೇರೆ ಮೃದುವಾಗಿ ಮಾತನಾಡಬೇಕು. ಮೃದು ಮಾತನಾಡೋಕ್ಕಾಗದೆ ಸುಮ್ಮನೆ ಬಿರುಸಾದ ನುಡಿ ಮಾತನಾಡಿಕೊಂಡು ಇನ್ನೂ ಸಿಟ್ಟು ಇರುತ್ತದೆ, ನಿಮ್ಮ ಕುಟುಂಬ ಜೊತೆ ಹಾಳಾಗ್ತದೆ. ಹಾಗೆ ಎಂದಿಗೂ ನೀವು ಮಾಡಬಾರದು ಪ್ರೇರೆ. ಈ ಸಣ್ಣ ಪಾಪ ಅನೇಕ ಕುಟುಂಬಗಳ ಹಾಳಾಗಲಿಕ್ಕೆ ಕಾರಣ ಅದು. ಕೆಲವರು ಸ್ವಲ್ಪ ಟೆಂಪರ್ ಇರ್ತಾರೆ, ಆಗ ಇನ್ನೊಬ್ಬರು ಅದಕ್ಕೆ ಅವ್ರು ಟೆಂಪರ್ ಮಾಡುವಾಗ ಇನ್ನೂ ಅವರಿಗೆ ಈ ಬಿರು ನುಡಿ ಮಾತಾಡಿ ಇನ್ನೂ ಅವರ ಟೆಂಪರ್ ಇನ್ನೂ ಅವ್ರ ಕೋಪ ಜಾಸ್ತಿ ಮಾಡಿದರೆ ಇಬ್ಬರು ಜಗಳ ಮಾಡಿಕೊಂಡು ಅನೇಕ ಗಂಡ ಆಗಲು ಹೋಗ್ತಾರೆ. ಅಥವಾ ಅನೇಕ ಗಂಡ ಮಧ್ಯೆ ರೋಗಗಳು ಬರ್ತವೆ. ಕಾರಣ ಅದರ ಮುಖದ ಪಾಪ ಕಾರಣ ಇದೆ. ಹಾಗೆ ಎಂದಿಗೂ ಒಬ್ಬರಿಗೆ ಒಬ್ಬರು ಸಿಟ್ಟು ಮಾಡಿದರೆ ಇನ್ನೊಬ್ಬರು ಸುಮ್ಮನೆ ಇರಬೇಕು. ಅಥವಾ ಮೃದುದ ಮಾತನ್ನು ಈ ರೀತಿ ನಿಮ್ಮ ಸಿಟ್ಟನ್ನು ನೀವು ಮಾಡದಂತೆ ಜಾಗರೂಕರಾಗಬೇಕು, ಕುಟುಂಬ ಕಾಪಾಡಬೇಕು. ಯಾಕಂದರೆ ಯೇಸು ಕ್ರಿಸ್ತನೇ ಮತ್ತೇನೆ ಬರೆಸುತ್ತೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಸಮಾಧಾನ ಪಡಿಸುವರು ಧನ್ಯರು, ಅವ್ರ ದೇವರ ಮಕ್ಕಳು ಅನ್ನಿಸ್ಕೊಳ್ಳು. ಹಾಗಾದರೆ ನಿಮ್ಮ ಕುಟುಂಬದಲ್ಲಿ ಜಗಳಕ್ಕೆ ಆಸ್ಪದ ಕೊಡಬೇಡ್ರಿ. ಒಬ್ಬರು ಜಗಳ ಮಾಡೋದು ಇನ್ನೊಬ್ಬರು ಸಮಾಧಾನದಿಂದ ಮೃದುವಾಗಿ ಮಾತಾಡಿ ಸುಮ್ಮನಿದ್ದುಕೊಂಡು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕಾಪಾಡಿ. ಎಷ್ಟು ಸಮಾಧಾನ ಕಾಪಾಡಿ ಅಷ್ಟು ದೇವರ ಮಕ್ಕಳಾಗ್ತದೆ, ಆಶೀರ್ವಾದ ಸಿಗುತ್ತೆ ಎಂದು ಯೇಸು ಕ್ರಿಸ್ತನು ಮತ್ತೆ ಬರೆಸೋದು 5ನೇ 9ನೇ ವಾಕ್ಯ ಹೇಳ್ತದೆ. ಇವತ್ತು ಅನೇಕ ಕುಟುಂಬಗಳ ಹಾಳಾಗಲಿಕ್ಕೆ ಕಾರಣ ಇಷ್ಟೇ, ಬಿರುಸಾದ ನುಡಿ ಮುಖಾಂತರ ಅನೇಕ ಗಂಡ ಒಡಕೋಲು ಬರ್ತವೆ, ಆಸನ ಬರ್ತವೆ, ರೋಗಗಳು ಬರ್ತವೆ, ಪ್ರಾರ್ಥನೆ ಅಡ್ಡತೆ. ಇದು ಪಾಪ ಮಾಡದಂತೆ ಪಶ್ಚಾತ್ತಾಪ ದೇವರಿಗೆ ತಿಳುಕೊಳ್ಳಿರ್ತದೆ. 4ನೇ ಸಂಘ ನೋಡ್ತೇವೆ, ಚಾಡಿಯನ್ನು ಹೇಳಬಾರದು. ಯಾಜಕನ ಪುಸ್ತಕ 19ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕಾದ ಛಲ ಹಿಡಿಯಬಾರದು, ನಾನು ಯೆಹೋವನು. ಪ್ರಿಯರೇ, ಇಲ್ಲಿ ದೇವರು ಇಸ್ರಾಯೇಲ್ ಹೇಳ್ತಾನೆ, ಪರಿಚಯವುಳ್ಳವರು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಬಾರದು. ಅನೇಕರು ಈ ಒಂದು ಅಭ್ಯಾಸ, ಈ ಒಂದು ಪಾಪ ನಿಮಿತ್ತವಾಗಿ ಅವರ ಆಶೀರ್ವಾದ ಕಳೆದುಕೊಳ್ಳುತ್ತಾರೆ. ಇದು ಗೊತ್ತಿಲ್ಲದೆ ಮಾಡೋ ಪಾಪ ಇವತ್ತು ಗೊತ್ತಾಗಿಕೊಂಡು ಈ ಪಾಪ ಬಿಟ್ಟು ಬಿಡಬೇಕು. ಚಾಡಿ ಹೇಳಬಾರದು. ಇನ್ನು ಇದರ ಡೀಪ್ ನೋಡೋಪ್ರೆ ಇದು ಹೇಗೆ ಚಾಡಿ ಹೇಳಿದಾಗೆ ಹೇಗೆ ನೀವು ಜಾಗರೂಕರಾಗಬೇಕು. ಜ್ಞಾನೋಕ್ತಿ ಪುಸ್ತಕ 17ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವವನು.
ಎತ್ತಿ ಆಡುತ್ತಿರುವ ಸ್ನೇಹವನ್ನು ಕಳೆದುಕೊಳ್ಳುವನು. ಚಾಡಿ ಅಂದರೆ ಇನ್ನೊಬ್ಬರ ಪಾಪ ಮಾಡುವಾಗ ಆ ಪಾಪವನ್ನು ಪ್ರೀತಿಯಿಂದ ಮುಚ್ಚಿಡಬೇಕು. ಅವರಿಗೋಸ್ಕರ ನೀವು ಒಬ್ಬರಿಗೆ ಅವ್ರ ಬುದ್ಧಿ ಹೇಳಬೇಕು, ಅವ್ರ ಪ್ರಾರ್ಥನೆ ಮಾಡಬೇಕು. ಇನ್ನು ಆ ಪಾಪವನ್ನು ನಿಮ್ಮ ಪರಿಚಯದಲ್ಲಿ ಒಬ್ಬೊಬ್ಬರು ಹೇಳುವುದು ಅದು ಚಾಡಿಯಾಗಿದೆ. ಈ ರೀತಿ ನೀವು ಚಾಡಿ ಹೇಳುವುದರೆ ನಿಮ್ಮ ಐಕ್ಯತೆ, ಗಂಡ ಹೆಂಡತಿ ಐಕ್ಯತೆ ಹಾಳಾಗ್ತದೆ, ಸಭೆಯ ಐಕ್ಯತೆ ಸಹೋದರ. ಈ ರೀತಿ ಅನೇಕರು ಈ ಪಾಪ ನಿಮಿತ್ತ ಅನೇಕ ಗಂಡ ಮಂಡತೆ ಮೇಲೆ ಐಕ್ಯತೆ ಇಲ್ಲ, ಅವರ ಮನಸ್ಸು ಒಂದಾಗುವುದಿಲ್ಲ, ಅವ್ರ ಕುಟುಂಬ ಸಮಾಧಾನ ಇಲ್ಲ, ಅವರ ಕುಟುಂಬ ಪ್ರಾರ್ಥನೆ, ಅದಕ್ಕೆ ಅವ್ರ ಕುಟುಂಬ ಆಶೀರ್ವಾದ ಬರಲ್ಲ. ಕಾರಣ ಇಷ್ಟೇ ಆಗಿದೆ. ಇದು ಅನೇಕರು ಕೂಗುತ್ತಾರೆ, ಯಾಕೆ ನಮ್ಮ ಕುಟುಂಬ ಕಷ್ಟದ ಹೋಗ್ತದೆ, ಯಾಕೆ ನಮ್ಮ ಕುಟುಂಬದ ಆಸೆ? ಕಾರಣ ಇಷ್ಟೇ. ನೀವು ಗಂಡನಾದವನು ಹೆಂಡತಿ ತಪ್ಪು ಮಾಡುವಾಗ ಪ್ರೀತಿನ ಮುಚ್ಚಿಕೊಳ್ಳಬೇಕು. ಸಂದರ್ಭ ಸಿಗುವಾಗ ಅವ್ರು ಕೇಳುವ ಮನಸ್ಸಿದ್ರೆ ಹೇಳಿ ಅವರಿಗೆ ಇದು ಮಾಡಬೇಕು. ಪದೇ ಪದೇ ಹೆಂಡತಿಯ ಪಾಪವನ್ನು ಬೇರೆ ಬೇರೆ ಹತ್ರ ಹೇಳುವುದು ಹಾಗೆ ಮಾಡಬಾರ್ದು. ಅಥವಾ ಹೆಂಡತಿ ಗಂಡ ಪಾಪ ಮಾಡುವ ಗಂಡನ ಪಾಪ ಮಾಡಿ ಎನ್ಕರೇಜ್ ಮಾಡೋದು. ಅವರಿಗೆ ಪ್ರೀತಿ ಅವರು ಕೇಳುವ ತಾಳ್ಮೆ ಅವರಿಗೆ ಹೇಳಬೇಕು ಮತ್ತು ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. ಅದು ಬಿಡಿ ಆ ಪಾಪ ಎಲ್ಲರಿಗೆ ಹೇಳಿ ಬರುವುದು. ಹೀಗೆ ಗಂಡನ ಮಧ್ಯದಲ್ಲಿ ಐಕ್ಯತೆ ಬ್ರೇಕ್ ಆಗ್ತದೆ, ಡೈವೋರ್ಸ್ ಆಗ್ತದೆ, ಮದುವೆ. ಕಾರಣ ಇಷ್ಟೇ ಆಗ್ತದೆ. ಅದೇ ಸಭೆಯಲ್ಲಿ ಯಾರ ಬಗ್ಗೆ ಪಾಪವನ್ನು ಇದ್ದರೆ ಮುಚ್ಚಿಕೊಳ್ಳಬೇಕು, ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. ಅದು ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದು ಈ ಚಾಡಿ ಪಾಪ ನಿಮಿತ್ತ ನಿಮ್ಮ ಸಭೆಯಲ್ಲಿರೋ ಐಕ್ಯತೆಯೂ ಹಾಳಾಗ್ತದೆ, ಸಹೋದರದ ಐಕ್ಯತೆ ಹಾಳಾಗ್ತದೆ, ಕುಟುಂಬ ಐಕ್ಯತೆ ಹಾಳಾಗಿಕೊಂಡು ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗ್ತದೆ. ಈ ಪಾಪ ನಿಮ್ಮಲ್ಲಿ ಇರುವುದೇ ಈ ದಿನ ಪಶ್ಚಾತ್ತಾಪ ಪಡಿರಿ. ಈ ಪಾಪ ಚಾಡಿರೋ ಪಾಪ ಬಿಟ್ಟು ಬಿಡಿರಿ. ಇದು ದೇವರಿಗೆ ಅಸಹ್ಯವಾಗಿದೆ ಪ್ರಿಯರೇ. ಅದೇ 5ನೇ ಪಾಪ ನೋಡ್ತೇವೆ, ಯಾರನ್ನು ಶಪಿಸಬಾರದು. ನಾವು ನೋಡ್ತೇವೆ ವಿಮೋಚಕಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ, ದೇವರನ್ನು ದೂಷಿಸಬಾರದು, ನಿಮ್ಮ ಜನರಲ್ಲಿ ಅಧಿಪತಿಯಾಗರನ್ನು ಶಪಿಸಬಾರದು. ಪ್ರೇರೆ ಅನೇಕರು ಕಷ್ಟ ಬಂದ ಕೂಡಲೇ ದೇವರನ್ನು ದೂಷಿಸ್ತಾರೆ. ನಾನು ದೇವರನ್ನು ಪ್ರೀತಿ ಮಾಡಿ ಎಂದಿಗೂ ದೇವರನ್ನು ಅನೇಕರು ಈ ಪಾಪ ಮಾಡಿ ವಿಶ್ವಾಸಗಳು ಕಷ್ಟ ಬಂದ ಕೂಡಲೇ ಎಂದಿಗೂ ದೇವರು ಒಳ್ಳೆಯವನಾಗಿದ್ದಾನೆ. ಕಷ್ಟಗಳು ಬರುವಾಗ ನಿಮ್ಮ ಜೀವಿತ ಪರೀಕ್ಷಿಸಿರಿ. ದೇವರ ಬೇಡಿಕೆ, ದೇವ ನನ್ನ ಪರೀಕ್ಷೆ, ಅದಕ್ಕೋಸ್ಕರ ನೀವು ಪರೀಕ್ಷೆ ಮಾಡಬೇಕು. ನೀವು ದೊಡ್ಡ ದೊಡ್ಡ ಪಾಪ ಮಾಡದಿದ್ದರೆ, ನಾಲಿಲ್ಲಿ ಪಾಪ ಮಾಡಿದ್ರು ಸಹ ಈ ಪಾಪ ನಿಮ್ಮ ಆಸೆ ತಡೆ ಹಿಡಿಯಲ್ಪಡುತ್ತದೆ. ಅದಕ್ಕೆ ದೇವರೇ ನನ್ನ ಪರೀಕ್ಷಿಸು, ನಾನು ಶೋಧಿಸು, ನಾನು ಕೇಡ ಮಾರ್ಗದಲ್ಲಿ ಏನು ನಾನು ಅನಂತನೇ ಮಾರ್ಗದಲ್ಲಿ ನಾನು ನಡೆಸಬೇಕು. ಈ ರೀತಿ ಪ್ರಾರ್ಥನೆ ಮಾಡಿ ವಾಕ್ಯ ಓದಬೇಕು. ಈ ವಾಕ್ಯ ಕೇಳು, ಈ ಪಾಪ ಇದ್ದರೆ ಈ ಪಶ್ಚಾತ್ತಾಪಡಿರಿ. ಎಂದಿಗೂ ನೀವು ದೇವರನ್ನು ದೂಷಿಸಬಾರದು. ಹಾಗೆ ನಿಮ್ಮ ಮೇಲೆ ಅಧಿಪತಿ ಆಗ್ಬೋದು. ಹೆಂಡತಿ ಗಂಡನನ್ನು ಶಪಿಸಬಾರದು. ಅನೇಕ ಕುಟುಂಬದಲ್ಲಿ ಹೆಂಡತಿ ತನ್ನ ಗಂಡನನ್ನು ಶಪಿಸ್ತಾರೆ, ಕೆಲವು ಗಂಡ ಹೆಂಡತಿಯನ್ನು ಶಪಿಸ್ತಾರೆ, ಕೆಲವರು ಮಕ್ಕಳನ್ನು ಶಪಿಸ್ತಾರೆ. ಈ ರೀತಿ ನೀವೇ ಶಾಪ ಬರಬೇಕು. ಅನೇಕ ಕುಟುಂಬಗಳು ಇದ್ದಾರಾತ್ಮ, ಅನೇಕ ಕುಟುಂಬಗಳು ಹಾಳಾಗುವುದಕ್ಕೆ, ಅನೇಕ ಕುಟುಂಬಗಳ ರೋಗಗಳು ಗುಣವಾಗದೇ ಇರುವುದಕ್ಕೆ, ಅನೇಕ ಕುಟುಂಬಗಳ ಬಡತನ ನಿಗದಿರುವುದಕ್ಕೆ, ಅನೇಕ ಕುಟುಂಬ ಸಾಲದ ಸಮಸ್ಯೆ ಬಿಡೋಕ್ಕಾಗ ಇಷ್ಟೇ ಗಂಡ ಹೆಂಡತಿಯರು ಕೋಪ ಮಾಡುತ್ತಾರೆ. ಹೆಂಡತಿ ಗಂಡನ್ನು ಶಪಿಸುವುದು, ಗಂಡ ಹೆಂಡತಿಯನ್ನು ಶಪಿಸುವುದು, ಮಕ್ಕಳನ್ನು ಶಪಿಸುವುದು. ಈ ರೀತಿ ನೀವೇ ಶಾಪ ಬರ ಮಾಡೋದು. ಇಂದಿಗೂ ದಾನಿಯೇಲ ಪುಸ್ತಕದಲ್ಲಿ ಬರಲಿ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ, ಜೀವನ ಮರಣಗಳು ನಾಲಿಗೆ ವಚನ ಪೂರ್ವದ ಫಲವನ್ನು ಅನುಭವಿಸಿ. ಇಂದಿಗೂ ನಾಲಿಗೆಯಲ್ಲಿ ಜೀವ ಉಂಟು, ಜೀವವನ್ನೇ ಮಾತಾಡಿ. ನೀವು ಹೆಂಡತಿಯಾದವಳು ಗಂಡನನ್ನು ಆಶೀರ್ವಾದ ಮಾತನಾಡಿ, ಗಂಡನಾದ ಹೆಂಡತಿಗೆ ಆಶೀರ್ವಾದ ಮಾತನಾಡಿ, ಮಕ್ಕಳನ್ನು ಆಶೀರ್ವಾದ. ಈ ರೀತಿ ಆಶೀರ್ವಾದ ಮಾತು ಎಷ್ಟು ಆಶೀರ್ವಾದ ಮಾತಾಡ್ತಾರೆ, ಎಷ್ಟು ಆರೋಗ್ಯ ಮಾತು, ಆ ರೀತಿ ಆರೋಗ್ಯ ಆಶೀರ್ವಾದ ಮಾಡ್ತಾರೆ. ಅದು ಎಂದಿಗೂ ಯಾರೊಬ್ಬರೊಬ್ಬರನ್ನು ಶಪಿಸಬೇಡ್ರಿ, ಮಕ್ಕಳನ್ನು ಶಪಿಸಬೇಡಿ. ಅನೇಕರು ಈ ರೀತಿ ಪಾಪ ಮಾಡಿದ್ದ ನಿಮಿತ್ತವಾಗಿ ಅವರ ಮೇಲೆ ಶಾಪ ಬರ್ತದೆ. ಅದಕ್ಕೆ ಯಾವ ಸಭಾ ಪಾಲಕರನ್ನು, ಯಾವ ಸಭೆಯನ್ನು, ಯಾವ ನಿಮ್ಮ ಮೇಲೆ ಯಾವ ಅಧಿಕಾರಿ ಕೆಲಸದಲ್ಲಿ ಅದಕ್ಕೆ ಯಾರನ್ನು ಶಪಿಸಬಾರದು. ಇದು ದೇವರ ಆಜ್ಞೆ ಆಗಿದೆ. ಇದು ಶಪಿಸಿದರೆ ನಿಮಗೆ ಶಾಪ ಬರ್ತದೆ, ನಿಮಗೆ ದೇವರ ಶಿಕ್ಷೆ ಬರ್ತದೆ. ಅದಕ್ಕೆ ಎಚ್ಚರಿಕೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಪ್ರೆ, ಯೋಬನ ಪುಸ್ತಕ 31ನೇ ಅಧ್ಯಾಯದಲ್ಲಿ 29 ಮತ್ತು 30ನೇ ವಾಕ್ಯ, ನನ್ನನ್ನು ದ್ವೇಷಿಸುವವನಿಗೆ ಕೇಡು ಬಂದಾಗ ಉಬ್ಬಿಕೊಂಡು ಅವನ ನಾಶನಕ್ಕೆ ಇಗ್ಗಿದೇನೋ. ಎಂದಿಗೂ ದೇವೊಬ್ಬನೇ ಪಾಪ ಮಾಡಲಿಲ್ಲ ಎಂದು ಹೇಳ್ತಾನೆ. ಅವನಲ್ಲಿ ಬೇರೆ ಪಾಪದ ಅವನ ಕಷ್ಟಕ್ಕೆ ಅದು ಇಲ್ಲ. ಅವನು ಹೇಳ್ತಾನೆ, ಯೋಬನನ್ನು ದ್ವೇಷಿಸುವವನಿಗೆ ಕೇಡು ಬಂದಾಗ ಉಬ್ಬಿಕೊಂಡು ಅವನ ನಾಶ ಇಗ್ಗಿದೆ. ಎಂದಿಗೂ ಯಾರು ನಿಮ್ಮ ವಿರೋಧಿ ಆದವರು ನಿಮಗೆ ಅನ್ಯಾಯ ಮಾಡುವಾಗ, ನಿಮಗೆ ಮೋಸ ಮಾಡುವಾಗ, ಅವರಿಗೆ ಏನು ಕೇಡು ಬಂತು ನೀವು ಅದಕ್ಕೆ ಸಂತೋಷ ಪಡಬಾರದು, ದುಃಖ ಪಡಬೇಕು. ಹೌದು, ಅವ್ರು ನಿಮಗೆ ಕೇಡು ಮಾಡಿದರೆ, ಅವ್ರನ್ನ ಅನ್ಯಾಯ ಮಾಡಿದರೆ, ಮೋಸ ಅದಕ್ಕೆ ದೇವರ ಶಿಕ್ಷೆ ಬಂತು. ಆದರೂ ಅದರಲ್ಲಿ ನೀವು ಉಬ್ಬಿಕೊಳ್ಳಬಾರ್ದು. ನಿಮಗೆ ದುಃಖವಾಗಬೇಕು, ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. 30ನೇ ವಾಕ್ಯ ಇಲ್ಲ ಅಂದರೆ, ಯೋಬನು ಅವನಿಗೆ ಕಷ್ಟ ಬರುವ ಅವನು ಈ ಪಾಪ ಮಾಡಲಿಲ್ಲ. ಯೋಬನಲ್ಲಿ ತಾನೇ ನೀತಿ ಒಂದು ಅಹಂಕಾರ ಇತ್ತು, ಅದಕ್ಕೆ ಅವನಿಗೆ ಆ ಕಷ್ಟಗಳು ಬಂತು. ಅದು ಅಹಂಕಾರ ಮೇಲೆ ಬರಬಾರ್ದು. ಇಲ್ಲಿ ಯೋಬನು ಹೇಳ್ತಾನೆ, ನಾನು ಈ ಪಾಪ ಮಾಡಲಿ ಎಂದು ಅವನು ಹೇಳ್ತಾನೆ. ಮತ್ತು ನನ್ನ ಬಾಯಿ ಅವನನ್ನು ಶಪಿಸಿ ಅವನ ಪ್ರಾಣ ಹೋಗಲಿ ಎಂದು ಬೇಡಿಕೊಂಡು ಪಾಪ ವಶವಾಗಿದ್ದಕ್ಕೆ ನಾನು ಒಪ್ಪಲೇ ಇಲ್ಲ. ಎಂದಿಗೂ ನಿಮಗೆ ವಿರೋಧಿಗಳು ಅನ್ಯಾಯ ಮಾಡುವಾಗ, ಮೋಸ ಮಾಡುವಾಗ ನೀವು
ದೇವರ ಹತ್ರ ಈ ರೀತಿ ಪ್ರಾರ್ಥನೆ ಮಾಡಬಾರ್ದು. ಅವರನ್ನು ಅವರ ಮೇಲೆ ಶಪಿಸಿಕೊಂಡು ಅವ್ರ ಪ್ರಾಣ ಹೋಗಬೇಕು ಪ್ರಾರ್ಥನೆ ಮಾಡಬಾರದು. ಅನೇಕರು ಪ್ರೇರೆ ಹೌದು ನಿಮಗೆ ಮೋಸ ಮಾಡ್ತಾರೆ, ಕೆಲವರು ಅನ್ಯಾಯ ಮಾಡ್ತಾರೆ, ಕೆಲವರು ನಿಮಗೆ ಕಷ್ಟ ಕೊಡುತ್ತಾರೆ. ಅದಕ್ಕೆ ಕೆಲವರು ಕುಟುಂಬದ ಹೆಂಡತಿ ಗಂಡನ ವಿರುದ್ಧವಾಗಿ ಮಾತನಾಡೋದು, ಪ್ರಾರ್ಥನೆ ಈ ರೀತಿ ಎಲ್ಲ ನೀವು ಪ್ರಾರ್ಥನೆ ಮಾಡೋದಾಗಲಿ ಮಾತನಾಡುವುದಾಗಲಿ ಶಪಿಸುವುದಾಗಲಿ ನೀವು ಮಾಡಬಾರದು. ಇದು ಮಾಡಿದರೆ ನಿಮಗೆ ಅದರ ಶಾಪ ಬರ್ತದೆ, ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ. ಇಂದಿಗೂ ಹಾಗೆ ಮಾಡಿದೆ ಒಬ್ಬರೊಬ್ಬರನ್ನು ಹೃದಯಪೂರ್ವಕ ಶ್ರಮಿಸಬೇಕು. ಯಾರ ಬಗ್ಗೆ ದ್ವೇಷ, ಯಾರ ಬಗ್ಗೆ ಸಿಟ್ಟು ಇದ್ದರೆ ಅದು ವಾಪಸ್ ಬರ್ತೇನೆ. 26ನೇ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ಕೋಪ ಮಾಡಬೇಕಾದ್ರೂ ಪಾಪ ಮಾಡಬಾರದು, ನಿಮ್ಮ ಸಿಟ್ಟು ಶುರು ಮಾಡಿದ್ರು ತೀರಿಸಿಬಿಡು. ಯಾವ ಸಿಟ್ಟು ಯಾವ ಕೋಪ ಇಟ್ಟುಕೊಂಡು ಈ ರೀತಿ ನೀವು ಶಪಿಸುವುದು ಪ್ರಾರ್ಥನೆ ಮಾಡಿದರೆ ನಿಮ್ಮ ಆಶೀರ್ವಾದ ಅಡ್ಡಿ ಆಗ್ತದೆ. ಅದು ಈ ಪಾಪ ಇದ್ದರೆ ಈ ದಿನ ಪಶ್ಚಾತ್ತಾಪಡಿರಿ, ನಿಮ್ಮದು ಅದು ಮಾಡಬೇಡಿರಿ ಪ್ರೇರೆ. ಈಗ 6ನೇ ಪಾಪ ನೋಡ್ತೇವೆ, ಸುಳ್ಳು ಹೇಳಬಾರದು. ಮತ್ತೆ ಬರೆಸುತ್ತೆ 5ನೇ ಅಧ್ಯಾಯದಲ್ಲಿ 37ನೇ ವಾಕ್ಯ, ಮಾಥ್ಯೂ ಚಾಪ್ಟರ್ 5 ವರ್ಸ್ 37. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ, ಇದಕ್ಕಿಂತ ಹೆಚ್ಚಾದ್ದು ಸೈತನಿಂದ ಬಂದದ್ದು. ಇಲ್ಲಿ ಸ್ಪಷ್ಟ ಆಗ್ತದೆ, ನಿಮ್ಮ ಮಾತಿನಲ್ಲಿ ಸತ್ಯವನ್ನೇ ಸತ್ಯ ಅದು ಸತ್ಯ, ಸುಳ್ಳು ಅದು ಎಷ್ಟು ನೀವು ಮಾತನಾಡುವುದಾದರೆ ಅದು ಸೈತನ್ನ ಬರ್ತದೆ. ಅದಕ್ಕೆ ಎಂದಿಗೂ ಸುಳ್ಳು ಹೇಳಬಾರದು ಎಂಬುದಾಗಿ ಯೇಸು ಕ್ರಿಸ್ತ ಅನೇಕರು ತಮ್ಮ ಬಾಯಿಂದ ಸುಳ್ಳು ಹೇಳ್ತಾರೆ. ಎಂದಿಗೂ ಸುಳ್ಳು ಮಾತಾಡೋ ಸತ್ಯವನ್ನೇ ಮಾತನಾಡಬೇಕು ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡುವ, ಎಫೆಸ ದವರಿಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬರು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಅಪೋಸ್ತಲರ ಸಭೆ ಇಲ್ಲಿ ನಾವು ಒಬ್ಬರೊಬ್ಬರು ಯೇಸು ಅಂಗಗಳ ಆಗಿದ್ದೇವೆ. ಒಬ್ಬರು ದೇವರ ಮಕ್ಕಳ ಎಂದಿಗೂ ಸಭೆಯಲ್ಲಿ ಎಂದಿಗೂ ನಾವು ಸತ್ಯವನ್ನೇ ಮಾತನಾಡಬೇಕು. ಸುಳ್ಳು ಮಾತನಾಡೋದು, ಸುಳ್ಳು ಬೋಧನೆ ಮಾತನಾಡೋದು ಅಥವಾ ಸುಳ್ಳು ಪ್ರವಾದನೆ ಇದೆಲ್ಲ ಪಾಪ. ದೇವರು ಹಾಗೆ ಮಾಡುತ್ತಾನೆ. ಎಂದಿಗೂ ನಾವು ಸುಳ್ಳು ಬೋಧನೆ ಕೊಡುವವರಾಗಬಾರ್ದು, ಸುಳ್ಳು ಪ್ರವಾದನೆ ಮಾತನಾಡಬಾರ್ದು, ಸುಳ್ಳು ಕನಸು ಹೇಳಬಾರ್ದು ಅಥವಾ ಸುಳ್ಳು ಸತ್ಯವನ್ನೇ ಮಾತನಾಡುವವರಾಗಬೇಕು ಪ್ರಿಯರೇ. ಇದು ಅನೇಕರು ಪಾಪ ಮಾಡಿ ನಿಮಿತ್ತವಾಗಿ ಆಶೀರ್ವಾದ. ಅದೇ ಎಕ್ಸಾಂಪಲ್ ನೋಡಿ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ. ಆದರೆ ಅನನೀಯ ಒಬ್ಬ ಮನುಷ್ಯನು ಸಫರ್ಲೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದು? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾಡಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಆಡಿದಿ ಅಂದನು. ಈ ಮಾತನ್ನು ಅಣ್ಣನನ್ನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ನಾವು ನೋಡ್ತೇವೆ ಇಲ್ಲಿ ಅಣ್ಣನ ಸಪೇರದೆ ಅವರು ಭೂಮಿನ ಮಾರಿ ಆ ದೇವರಿಗೆ ಕೂಡ ದಶಮಾಂಶ ಕಾಣೆ ಕದ್ದಿಟ್ಟುಕೊಂಡು ಗಂಡ ಹಿಡಿದಿಬ್ಬರು ಸುಳ್ಳು ಹೇಳಿದರು ದೇವರ ಸೇವಕರ ಪ್ರಯತ್ನ ಮುಂದೆ. ಕೂಡಲೇ ಅವರ ಮೇಲೆ ನಾಯಿ ಎಂದಿಗೂ ದೇವರ ಸೇವಕರ ಮುಂದೆ ದೇವರ ಮುಂದೆ ಸತ್ಯವನ್ನೇ ಮಾತನಾಡಬೇಕು, ಸುಳ್ಳು ಹೇಳಬೇಕು. ಅವರು ಸತ್ಯ ಮಾತನಾಡಿದರೆ ಏನಾದ ಅವರು ಸುಳ್ಳು ಹೇಳಿದರು ಆ ರೀತಿ ಅನೇಕರು ಸುಳ್ಳು ಹೇಳಿಕೊಂಡು ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೀರಿ. ಎಂದಿಗೂ ಹಾಗೆ ಮಾಡಬಾರದು. ಪಾಪಕ್ಕೆ ಪಶ್ಚಾತ್ತಾಪ ಸತ್ಯವನ್ನೇ ಹೌದಾದರೆ ಹೌದು, ಇಲ್ಲದೆ ಇಲ್ಲ. ಅದಕ್ಕೆ ಅಷ್ಟ ಮಾತನಾಡಿದಾಗ ನಿಮ್ಮ ನಾಳೆಯನ್ನು ಕಾಪಾಡಿಕೊಳ್ಳುವವರು ಆಗಬೇಕು. ಏನೇ ಸಂಗತಿ, ಕೆಟ್ಟ ಮಾತುಗಳನ್ನು ಮಾತನಾಡಬಾರದು. ಎಫೆಸ ಅವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಮತ್ತು 31ನೇ ವಾಕ್ಯ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಲೋಚಿತವಾದ ಮಾತು ಇದ್ದರೆ ಕೇಳುವರಿತಕ್ಕಾಗಿ ಅದನ್ನು ಆಡಿರಿ. ಪ್ರಾರ್ಥಿಸ್ಬಾರ್ದೆ, ನಿಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತು ನೀವು ಮಾತನಾಡಬಾರ್ದು. ನೀವು ಸಭೆಯಲ್ಲಿ ಅಥವಾ ಕುಟುಂಬದಲ್ಲಿ ನೀವು ಮಾತನಾಡಿದರೆ ಒಬ್ಬರೊಬ್ಬರ ಭಕ್ತಿ ಅಭಿವೃದ್ಧಿ ಆಗುವಂಥ ಮಾತಿದ್ದರೆ ನೀವು ಮನೆಯಲ್ಲಿ ಹೆಂಡತಿ ಗಂಡಂಥ ಮಾತು ಗಂಡ ಹೆಂಡತಿ ಈ ರೀತಿ ಭಕ್ತಿ ಅಭಿವೃದ್ಧಿ ಮಾತಿದ್ದರೆ ಮಾತನಾಡುವವರು ಆಗಬೇಕು. ಕೆಟ್ಟ ಮಾತುಗಳನ್ನು ಮಾತನಾಡುವವರು ಆಗಬಾರದು. ಈ ಅನೇಕರು ತಮ್ಮ ಬಾಯಿಂದ ಕೆಟ್ಟ ಮಾತನಾಡ್ತಾರೆ. ಅನೇಕರ ಭಕ್ತಿ ಅಭಿವೃದ್ಧಿ ಕುಂದಿಸ್ತಾರೆ. ಅನೇಕರು ಅಪರಾಧಿಗಳು ಅವ್ರಿಗೆ ಈಗ ಪಾಪ ಇದ್ದಾರೆ, ಪಶ್ಚಾತ್ತಾಪ ಪಡಿರಿ. ದೇವರ ಆತ್ಮನಿಗೆ ದುಃಖ ಆಗ್ತದೆ. ಅದಕ್ಕೆ 30ನೇ ವಾಕ್ಯ ನೋಡುವ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲ, ದೂಷಣೆ ಇವುಗಳೊಂದು ಸಕಲ ವಿಧ ದುಷ್ಟತ್ವವನ್ನು ನಿಮ್ಮ ದೂರ ಮಾಡಿ. ಈ ಪಾಪಗಳು ನಿಮ್ಮ ದೂರ ಮಾಡಬೇಕು. ಈ ಪಾಪವನ್ನು ಇಟ್ಟುಕೊಂಡರೆ ಅಪ್ಪಗಳನ್ನು ಪವಿತ್ರ ದುಃಖ ಆಗ್ತದೆ, ಆಶೀರ್ವಾದ ನಿಮಗೆ ತಡೆಗೋಡೆ ಆಗ್ತದೆ. ಹಾಗೆ ಮಾಡಬಾರದು. ಈ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡುವವರು ಆಗಬೇಕು. ಹಾಗೆ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚುದೆ ಮತ್ತು ಇವು ಬೇಡ, ಅಯುಕ್ತವಾಗಿ ಇವ್ರು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಅಷ್ಟೇ ನಿಮ್ಮ ಬಾಯಲ್ಲಿ ಹೊಲಸು ಮಾತು,
ಹುಚ್ಚು ಮಾತು, ಕುಚ್ಚೋದೆ ಮಾತು ಇವುಗಳನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಬದಲಾಗಿ ನಿಮ್ಮ ನಾಲಿಗೆಯಿಂದ ಯಾವುದಾದ್ರೆ ಉಪಕಾರ ಸ್ತುತಿ ಮಾಡುವರಾಗಬೇಕು. ಇವತ್ತು ಅನೇಕರು ಬರೇ ಪ್ರಾರ್ಥನೆ ಮಾಡುತ್ತಾರೆ, ಅದೇ ಬಾಯಲ್ಲಿ ಮಾತಾಡಿ ಹುಚ್ಚು ಮಾತು, ಹೊಲಸು ಮಾತು, ಕುಚ್ಚೋದು ಇದು ಮಾತನಾಡಿ ನಿಮಿತ್ತವೇ ಆಶೀರ್ವಾದ ತಡೆ ಹಿಡಿದು ಹಾಗೆ ಮಾಡಿ ಇಡೀ ದಿನದವರಿಗೆ ಸ್ತುತಿ ಮಾಡಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಈ ಪಾಪ ಇದ್ದರೆ ಪಶ್ಚಾತ್ತಾಪಡಿರಿ, ಇದು ನಿಮ್ಮ ಆಶೀರ್ವಾದಕ್ಕೆ ತಡೆಗೋಡೆ ಆಗ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ. ಕರೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮದೇ ಒಬ್ಬರನ್ನು ಪ್ರೀತಿಸಿರಿ, ಕರುಣೆಯು ದೀನಭಾವವುಳ್ಳವರಾಗಿರಿ, ಅಪಕಾರವನ್ನು ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದ ಬಾಧ್ಯವಾಗಿ ಹೊಂದುವಿರಿ. ಜೀವದಲ್ಲಿ ಸಂತೋಷಪಟ್ಟು ಸೂದನ್ನು ನೋಡಿದ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ. ಪ್ರಿಯರಲ್ಲಿ ಅತಿ ಸ್ಪಷ್ಟ ಹೇಳ್ತೇವೆ ಪ್ರಿಯರೇ, ಇವತ್ತು ನಿಮ್ಮ ಕುಟುಂಬ ಆಶೀರ್ವಾದ ಬೇಕಾದರೆ ನಿಮ್ಮಲ್ಲಿ ಏಕ ಮನಸ್ಸು ಬರಬೇಕು. ನೀವು ಒಬ್ಬರೊಬ್ಬರು ದೂರುವವರಾಗಬಾರ್ದು, ಒಬ್ಬೊಬ್ಬರನ್ನು ನಿಂದಿಸುವರಾಗಬಾರ್ದು. ಅದೇ ಬದಲಾಗಿ ನಿಮಗೆ ಜೀವನ ಸಂತೋಷ ಬೇಕಾ, ಒಳ್ಳೆಯ ದಿವಸಗಳು ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ, ನಿಮ್ಗೆ ಆರೋಗ್ಯ ಬೇಕಾ, ಆರ್ಥಿಕ ಸಮೃದ್ಧಿ ಬೇಕಾ, ನಿಮ್ಮ ಸಾಲಿಂದ ಬಿಡುಗಡೆ ಬೇಕಾ, ಅಪಸ್ಪರ್ತನೆ ನೀವು ನಿಮ್ಮ ನಾಲಿಗೆಯಲ್ಲಿ ಕೆಟ್ಟದನ್ನು ಮಾತನಾಡಬಾರ್ದು, ಅಪನಂಬಿಕೆ ಎಂದಿಗೂ ಮಾತನಾಡಬಾರ್ದು, ನಕಾರಾತ್ಮಕ ಮಾತನಾಡಬಾರ್ದು, ಜಿಗುಪ್ಸೆ ಮಾತನಾಡಬಾರ್ದು, ಚಿಂತೆಯನ್ನು ಅದಕ್ಕೆ ಬದಲಾಗಿ ಪ್ರೇರೆ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ವಾಗ್ದಾನ ಪ್ರೇರೆ ಅಲ್ಲಿಡಬೇಕಂತ ಹೊಸ ಮಟ್ಟಕ್ಕೆ ಓದಿರಿ. ಅನೇಕ ವಾಗ್ದಾನಗೊಳ್ಳಲ್ಪಟ್ಟಿವೆ. ಆ ವಾಗ್ದಾನಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ಬುದ್ಧಿಯಲ್ಲಿ ಪ್ರಾರ್ಥಿಸುವಾಗ ಮತ್ತು ವಾಗ್ದಾನಗಳನ್ನು ಪ್ರೇರೆ ಉತ್ತರ ಪದೇ 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 ಮಾತನಾಡುವ ಅಭ್ಯಾಸ ಮಾಡಿ ಪ್ರೇರೆ. ಎಷ್ಟು ನೀವು ದೇವರ ವಾಗ್ದಾನಗಳನ್ನು ಅಥವಾ ಪ್ರಾರ್ಥನೆ ನಂಬಿಕೆಯಿಂದ ಮಾತನಾಡಿದ 100% ನೀವು ಮಾತನಾಡಿದ ಹಾಗೆ ಆ ವಾಗ್ದಾನಗಳ ಆಶೀರ್ವಾದ ಬಂದಿದೆ. ಯಾಕಂದರೆ ದೇವರು ವಾಕ್ಯ ಇರ್ತದೆ, ನಾನು ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ಜೀವ ಮರಣಗಳು ನಾಲಿಗೆಯ ವಶವಾಗಿವೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ. ಅದರ್ಥ ಪ್ರಿಯರೇ, ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆ ಶಾಪ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆರೋಗ್ಯ ಉಂಟು, ನಿಮ್ಮ ನಾಲಿಗೆ ರೋಗಗಳು ಉಂಟು. ಹಾಗಾದರೆ ಪ್ರಿಯರೇ, ರೋಗ ಇರುವುದಾದರೆ ನೀವು ಮೆಡಿಸಿನ್ ಮಾಡಬಹುದು, ಡಾಕ್ಟರ್ ಆರೈಕೆ ಮಾಡಿರಿ, ಆದರೆ ರೋಗದ ರಿಪೋರ್ಟ್ ಮಾತನಾಡಬೇಡ್ರಿ, ರೋಗವನ್ನು ಮಾತನಾಡಬೇಡಿ. ನೀವು ಮಾತನಾಡಬೇಕು ಯೇಸುವಿನ ಭಾಷೆ ನನ್ನ ರೋಗ ಗುಣವಾಗಿದ್ದ ಮಾತನಾಡಿರಿ. ಆದಷ್ಟು ನೀವು ಮೆಡಿಸಿನ್ ಪ್ರಾರ್ಥನೆ ಪೂರ್ವಕ ನಿಮ್ಮ ಮೆಡಿಸಿನ್ ತಗೊಳ್ಳಿರಿ ಮತ್ತು ಮಾತನಾಡಿರಿ. ಯೇಸುವಿನ ಭಾಷೆ ನಿಮ್ಮ ರೋಗ ಗುಣ ಎಷ್ಟು ನೀವು ದೇವರ ವಾಗ್ದಾನ ಮಾತನಾಡಿತು ಆಗ ಎಂಥ ರೋಗಗಳಿದ್ದರೂ ನೀವು ಗುಣ ಮೆಡಿಸಿನ್ ನಿಮಗೆ ಗುಣ ಮಾಡುವುದು ದೇವರ ವಾಕ್ಯ ಗುಣ ಮಾಡ್ತದೆ ಪ್ರಿಯರೇ. ಹಾಗೆ ಆರ್ಥಿಕ ಬಡತನ ಉಂಟು, ಬಡತನ ಮಾತನಾಡಬೇಡಿ. ದೇವರಿಗೆ ದಶಮಾಂಶ ಕಾಣಿಕೆಯನ್ನು ಕೊಟ್ಟ ನಂತರ ನೀವು ನಂಬಿಕೆಯಿಂದ ದೇವರ ವಾಗ್ದಾನ ಮಾತನಾಡಿ ಪ್ರಿಯರೇ. ಎಷ್ಟು ನೀವು ಮಾತನಾಡಿದು ಆಗ ನಿಮ್ಮ ಬಡತನದಿಂದ, ಸಾಲದಿಂದ, ಕೊರತೆಯಿಂದ ಬಿಡುವಂಥ ಅಷ್ಟೇ ನಿಮ್ಮ ಪ್ರಾರ್ಥನೆ ಉತ್ತರ ಏನೇನು ಪ್ರಾರ್ಥನೆ ಮಾಡ್ತಾರೋ ಆ ಉತ್ತರ ಆಗ ಪ್ರಿಯರೇ ದೇವರು ನಿಮಗೆ ಪ್ರಾರ್ಥನೆ ಉತ್ತರವನ್ನು, ಒಳ್ಳೆಯ ಭವಿಷ್ಯವನ್ನು, ಆರೋಗ್ಯವನ್ನು ಹೊಂದಿಕೊಳ್ಳುತ್ತೀರಿ. ಈ ರೀತಿ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳನ್ನು ನೀವು ಬಿಟ್ಟರೆ ಮಾತ್ರವೇ ಆಶೀರ್ವಾದವು ನಿಮಗೆ ಬರುತ್ತದೆ ಪ್ರಿಯರೇ. ಇಲ್ಲದೆ ನಿಮ್ಮ ಪ್ರಾರ್ಥನೆ ಉತ್ತರವು ತಡೆ ಹಿಡಿಯಲ್ಪಡುತ್ತದೆ ಎಂಬುದಾಗಿ ಇಲ್ಲಿ ಪೇತ್ರನು ಇಲ್ಲಿ ಹೇಳುತ್ತಾನೆ. ಇದು ಪಾಪ ಎಂದಿಗೂ ಮಾಡಬೇಕಿದ್ದರೆ ಪಶ್ಚಾತ್ತಾಪಡಿರಿ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿಲ್ಲಲಾರದ ಕೆಡುಕಾಗಿದೆ, ಮರಣಕರದ ವಿಷದ ತುಂಬಿಯದೆ. ನಾಲಿಗೆ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿಬಿಟ್ಟ ಮನುಷ್ಯರನ್ನು ಶಪಿಸ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರ್ತವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ಯಾಕೋಬನು ಹೇಳ್ತಾನೆ, ನಿಮ್ಮ ಬಾಯಿಯಿಂದ ಪ್ರೇರೆ ದೇವರನ್ನು ಸ್ತುತಿಸುವುದು, ಅದೇ ಬಾಯಿಂದ ಶಪಿಸುವುದು ಆಗ್ಬೋದು. ನಿಮ್ಮ ಬಾಯಿಂದ ಹೇಗೆ ನಾವು ಪ್ರಾರ್ಥನೆ ಮಾಡ್ತೀರೋ ಹಾಗೆ ಸ್ತುತಿ ಮಾಡಬೇಕು, ವಾಗ್ದಾನ ಮಾತನಾಡಬೇಕು. ಎಂದಿಗೂ ಅಪನಂಬಿಕೆ, ನಕಾರಾತ್ಮಕ, ನಿರಾಶೆ ಎಂದಿಗೂ ಆಗ ಮಾತನಾಡಿದ ಹಾಗೆ ಆಶೀರ್ವಾದ ಶುಭವು ನಿಮಗೆ ಬರುತ್ತದೆ ಪ್ರಿಯರೇ. 8ನೇ ಸಂಗತಿ, ಒಬ್ಬರೊಬ್ಬರನ್ನು ಎಂದಿಗೂ ನಿಂದಿಸಬಾರದು ಪ್ರಿಯರೇ. 9ನೇ ಸಂಗತಿ, ಯಾರನ್ನು ತೀರ್ಪು ಮಾಡಬಾರದು. 10ನೇ ಸಂಗತಿ ನೋಡ್ತೇವೆ, ಈ ರೀತಿ ನಾಳೆ ಪಾಪ ಮಾಡುವುದರೆ ದೇವರ ಶಿಕ್ಷೆಯೂ ಬರ್ತದೆ, ದೇವರ ನಾಯಕರು ಬರ್ತದೆ. ಪ್ರಾರ್ಥನೆ ತಡೆ ಇಡಬೇಕು. ಅದಕ್ಕೆ ಈ ಪಾಪಗಳನ್ನು ಪಶ್ಚಾತ್ತಾಪಡಬೇಕು ಪ್ರೇರೆ. ನಾವು ನೋಡ್ತೇವೆ ಮತ್ತೆ ಬರೋ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 36 ಮತ್ತು 37ನೇ ವಾಕ್ಯ. ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರದಲ್ಲಿ ಉತ್ತರ ಕೊಡಬೇಕು. ಇಸ್ಕೊಳ್ತಾನೆ, ನೀವು ಸುಮ್ಮನೆ ಏನು ಮಾತನಾಡೋ ಅದಕ್ಕೆ ನಿಮಗೆ ನಾಯಕರು ಬರ್ತದೆ. ಅದಕ್ಕೆ ನಿಮ್ಮ ಬಾಯಿ ಮಾತು ಮಾತನಾಡೋ ಅತಿ ಜಾಗರೂಕರ. ಅದಕ್ಕೆ ದಾವಿದಾನೆ, ನನ್ನ ನಾಲಿಗೆ
ಪಾಪಕ್ಕೆ ಹೋಗದೆ ಜಾಗರೂಕರಾಗಲು. ಯಾಕೆಂದರೆ ನೀವು ತುಂಬ ಪ್ರಾರ್ಥನೆ ಮಾಡೋದು, ವಾಕ್ಯ ವಿಧ ಎಲ್ಲವನ್ನೂ ಮಾಡಬಹುದು ಪ್ರೇರೆ. ಆದರೆ ನಾಲಿಗೆಯಲ್ಲಿ ನೀನು ಪಾಪ ಮಾಡೋದೆ ಎಲ್ಲ ಆಶೀರ್ವಾದ, ಎಲ್ಲ ನಿಮ್ಮ ಭಕ್ತಿ, ಎಲ್ಲ ಪ್ರಾರ್ಥನೆ, ಎಲ್ಲ ನಿಷ್ಪ್ರಯೋಜನ. ಅದಕ್ಕೆ ಇಲ್ಲಿ ಯೇಸುಕ್ರಿಸ್ತನೇ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ನಿಮಗೆ ನ್ಯಾಯ ವಿಚಾರಣೆ ಆಗ್ತದೆ. ನ್ಯಾಯ ವಿಚಾರಣೆ ಉತ್ತರ ಕೊಡಬೇಕು. 30ನೇ ವಾಕ್ಯ, ನಿನ್ನ ಮಾತುಗಳಿಂದಲೇ ನೀತಿವಂತನ ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ತೀರ್ಪು ಹೊಂದಿವಿ ಅನ್ನೋ. ಅದಕ್ಕೆ ನಿಮ್ಮ ಮಾತುಗಳಿಂದ ಪಾಪ ಮಾಡಿದಂತೆ ಈ ದಿನ ಜಾಗರೂಕರಾಗಿರಿ ಪರೇ. ಈಗ ನಿಮ್ಮ ಬಾಯಿ ಮಾತು ಅತಿ ಅಗತ್ಯವಾಗಿದೆ ಪರೇ. ಅದೇ ಈ ರೀತಿ ನಿಮ್ಮಲ್ಲಿ ಪಾಪ ಇದೆ, ಈ ದಿನ ಪಶ್ಚಾತ್ತಾಪಡಿರಿ. ದಾವಿದ ಆಗಿ ದಿನಲ್ಲೂ ಪ್ರಾರ್ಥನೆ, ದೇವ ನಿಮ್ಮ ನಾಲಿಗೆ ದೇವರಿಗೆ ಒಪ್ಪಿಸ್ಕೊಡಿರಿ ಪರೇ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಅಭಿಷೇಕಕ್ಕೋಸ್ಕರ. ಅಷ್ಟೇ ಅದೇ ದೇವರ ಈ ಕೇಳಿದ ವಾಕ್ಯಗಳನ್ನು ನೆನಪಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಹೃದಯದಲ್ಲಿ ಜ್ಞಾಪಕದಲ್ಲಿಡ್ರಿ. ಹಾಗೆ ಈ ವಾಕ್ಯ ನಿಮಗೆ ನಾಲಿಗೆ ಕಡಿಮೆ ಹಾಕುವುದು. ಈ ರೀತಿ ಈ ಪಾಪದಿಂದ ಪಶ್ಚಾತ್ತಾಪಡಿರಿ, ಪಾಪ ಬಿಟ್ಟುಬಿಡಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರಿಗೆ ಸ್ತೋತ್ರವನ್ನು ಕೊಂಡಾಡ್ತಿದ್ದೇವ. ಈ ಸ್ನೇಹಿತರ ಪ್ರತಿಯೊಬ್ಬ ಭಿಕ್ಷಕರು ನಾಸ್ತಕ್ಕೆ ಒಪ್ಪಿಸ್ತಿದ್ದೇವ. ಈ ವಾಕ್ಯದ ಪ್ರತಿಯೊಬ್ಬರು ತಮ್ಮ ನಾಲಿಗೆಗೆ ಕಡಿವನ್ನು ಹಾಕಿಕೊಂಡು ದೇವ ಪರಿಶುದ್ಧರಾಗಿ ಜೀವಿಸೋದಕ್ಕೆ, ನಂಬಿಕೆ ಮಾತನಾಡೋದಕ್ಕೆ ದೇವ ಪ್ರತಿಯೊಬ್ಬರ ಕೃಪೆಯನ್ನು ದಯಪಾಲಿಸಿಕೊಂಡು ಪ್ರತಿಯೊಬ್ಬರು ನೀನು ಆಶೀರ್ವಾದ ಮಾಡಬೇಕು ಎಂದು ನಾವು ಬೇಡಿಕೊಳ್ತೇವ. ಯಾರು ನಿಮ್ಮ ಜೀವಿತದಲ್ಲಿ ರೋಗಗಳು ಇದ್ದಾರೆ, ಕಷ್ಟಗಳು ಇದ್ದಾರೆ, ಈ ಸಮಯ ನಿಮ್ಮ ಕೈಗಳ ಮೇಲೆ ಕಿತ್ತಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯ ದೇವ ಈ ಕೈಗಳ ಮೇಲೆ ಪ್ರತಿಯೊಂದು ರೋಗಿಗಳನ್ನು, ಪ್ರತಿಯೊಂದು ರೋಗ ಪೀಡಿತರನ್ನು, ಕಷ್ಟದಲ್ಲಿದ್ದ ಪ್ರತಿಯೊಬ್ಬರು ತಂದೆ, ಮಗ ಮತ್ತು ಪವಿತ್ರನಲ್ಲಿ ನಾವು ಒಡೆತನಿಗೆ ಒಪ್ಪಿಸ್ಕೊಳ್ತೇನೆ. ಈ ಕೈಯಲ್ಲಿ ಪ್ರತಿಯೊಬ್ಬ ವೀಕ್ಷಕರ ಮೇಲೆ ರಕ್ತವನ್ನು ಪ್ರೋಗಿಸಿದ್ದೇನೆ. ಮತ್ತು ಇವರ ವಿರುದ್ಧ ಕಾರ್ಯ ಮಾಡುವಂಥ ಎಲ್ಲ ಬಡತನ, ಕೊರತೆ, ಸಾಲ, ರೋಗ ಎಂಬ ಎಲ್ಲ ಶಾಪದ ಬಂಧನದಿಂದ, ಎಲ್ಲ ರೋಗದ ಬಂಧನದಿಂದ, ಎಲ್ಲ ಬಡತನ ಬಂಧನದಿಂದ ಪ್ರತಿಯೊಬ್ಬರನ್ನು ಯೇಸು ನಮ್ಮಲ್ಲಿ ಬಿಡುಗಡೆಗೊಳಿಸ್ತೇನೆ. ಮತ್ತು ಪ್ರತಿಯೊಂದು ರೋಗದ ದುರಾತ್ಮಗಳನ್ನು, ರೋಗದ ದುಷ್ಟ ಶಕ್ತಿಗಳನ್ನು, ಬಡತನದ ಆತ್ಮವನ್ನು, ಕೊರತೆ ಆತ್ಮವನ್ನು, ಸಾಲದ ಆತ್ಮವನ್ನು ಬಂಧಿಸ್ತೇನೆ. ಆ ಬಂಧನದಿಂದ ಈ ವೀಕ್ಷಕರನ್ನು ಬಿಡುಗಡೆಗೊಳಿಸ್ತೇನೆ. ಮತ್ತು ಪ್ರತಿಯೊಬ್ಬರು ತಂದೆ, ಮಗ ಪವಿತ್ರನ ಆಶೀರ್ವದಿಸ್ತೇನೆ. ಪ್ರತಿಯೊಬ್ಬರು ಒಳ್ಳೆಯ ಆರೋಗ್ಯ, ಸಮಾಧಾನ, ಸಂತೋಷ ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ